ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಟ್ವಿನ್ ಫ್ಲೇಮ್ ಜರ್ನಿ ಬಗ್ಗೆ ತೆಗಿತೀನಿ. ಇದು ಪಿಕ್ಕೆ ಫೈಲ್, ಟೈಮ್ಲೆಸ್ ರೀಡಿಂಗ್. ನೀವು ಯಾವಾಗ ನೋಡಿದ್ರೆ ನಿಮಗೆ ರೆಸನೇಟ್ ಆಗಿರ್ತದೆ. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಟ್ವಿನ್ ಫ್ಲೇಮ್ಸ್, ನಿಮ್ಮದು ಕರೆಂಟ್ ಎನರ್ಜಿ ಅಥವಾ ನೆಕ್ಸ್ಟ್ ನಿಮಗೆ ಡಿವೈನ್ ಏನು ಮೆಸೇಜ್ ಹೇಳ್ತಿದ್ದಾರೆ ಅಂಥೇಳಿ. ಇದು ಫೈಲ್ ನಂಬರ್ 1, ಇದು ಫೈಲ್ ನಂಬರ್ 2. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರು ಈ ಸ್ಟೋನ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಕಡೆಯಿಂದ ಮೆಸೇಜ್. ನೀವು ನೋಡ್ತಿರೋರು ಮ್ಯಾಸ್ಕ್ಯುಲೈನ್ ಇರ್ಬೋದು, ಫೆಮಿನೈನ್ ಇರ್ಬೋದು. ನಿಮ್ಮ ಇದು ಎನರ್ಜಿ ತೆಗೆದಿದ್ದೇನೆ, ಫೆಮಿನೈನ್ಗೆ ಮತ್ತು ಮ್ಯಾಸ್ಕ್ಯುಲೈನ್ಗೆ. ಇದು ಫೆಮಿನೈನ್ಗೆ. ಕ್ಲಿಯರ್ ಎನರ್ಜಿ ಬ್ಲಾಕ್ಸ್. ಡಿವೈನ್ ಮ್ಯಾಸ್ಕ್ಯುಲೈನ್ಗೆ ಮತ್ತು ಫೆಮಿನೈನ್ಗೆ ಕಾರ್ಡ್ ತೆಗಿತಿದ್ದೇನೆ. ಫಸ್ಟ್ ಮ್ಯಾಸ್ಕ್ಯುಲೈನ್ಗೆ 3 ಕಾರ್ಡ್. ಆನ್ಸರ್ ಅರೈವಿಂಗ್, ಯು ಕ್ಯಾನ್ ಡೂ ದಿಸ್, ರಿಲೀಸ್ ಯುವರ್ ಪಾಸ್ಟ್. ಇದು ಮ್ಯಾಸ್ಕ್ಯುಲೈನ್ಗೆ. ಫೆಮಿನೈನ್ಗೆ ತೆಗೆದಿದ್ದೇನೆ. ಇದು ಎನರ್ಜಿ ವೈಸ್ ನೋಡಿ. ಪ್ಯಾಷನ್, ಮ್ಯಾನಿಫೆಸ್ಟ್, work on your connection, bottom of the deck, gender roles. ಇಲ್ಲಿ ಮ್ಯಾಸ್ಕ್ಯುಲೈನ್ಗೆ ಇಲ್ಲಿ ಏನು ಹೇಳ್ತಾರೆ ಅಂತೇಳಿ, ನಿಮ್ಮಲ್ಲಿರೋದು ಈಗ ಅಂದರೆ ನೀವು ಮ್ಯಾಸ್ಕ್ಯುಲೈನ್, ನಿಮ್ಮಲ್ಲಿ ಯಾವುದಾದ್ರೂ ಒಂದು ಹಿಡನ್ ಎನರ್ಜೀಸ್ ಇರ್ಬೋದು, ಅಥವಾ ನಿಮ್ಮ ಹತ್ರ ಯಾವುದಾದ್ರು ಸೀಕ್ರೆಟ್ ವಿದ್ಯೆ ಇರ್ಬೋದು. ಇದೆಲ್ಲ ಈಗ ಬ್ಲಾಸಮಿಂಗ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಯೂನಿವರ್ಸ್ ಜೊತೆ ನಿಮಗೆ ಅವೇಕನಿಂಗ್ ಆಗ್ತಾ ಇರ್ಬೋದು. ಮ್ಯಾಸ್ಕ್ಯುಲೈನ್ ಎನರ್ಜಿ ನೀವು ನೋಡ್ತಿರೋರು ಮೇಲಿರ್ಬೋದು, ಫೀಮೇಲ್ ಇರ್ಬೋದು. ಇದು ಎನರ್ಜಿ ವೈಸ್ ಹೇಳ್ತಿದ್ದೇನೆ. ನಿಮ್ದೀಗ ಅವೇಕನಿಂಗ್ ಸ್ಟಾರ್ಟ್ ಆಗಿರ್ಬೋದು. ಅಂದರೆ ಜಸ್ಟ್ ಈಗ ಅವೇಕನಿಂಗ್ ಆಗಿ ನಿಮಗೆ ಈ ಟ್ವಿನ್ ಫ್ಲೇಮ್ ಜರ್ನಿ ಬಗ್ಗೆ ಗೊತ್ತಾಗಿರ್ಬೋದು. ಯೂನಿವರ್ಸ್ ಹೇಳ್ತಿದ್ದಾರೆ ಅಂದರೆ ನೀವು ಇದನ್ನು ಮಾಡ್ತೀರಿ ಅಂತೇಳಿ. ಯು ಕ್ಯಾನ್ ಡೂ ದಿಸ್, ರಿಲೀಸ್ ಯುವರ್ ಪಾಸ್ಟ್. ನಿಮ್ಮ ಈ ಹಿಂದೆ ಏನು ಬೇಕಾದ್ರೂ ಜೀವನದಲ್ಲಿ ನಡೆದಿರ್ಬೋದು, ಆ ಪಾಸ್ಟನ್ನು ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ನೀವು ಅಂದರೆ ನಿಮ್ಮಲ್ಲಿ ಏನಾದರೂ ಟ್ಯಾಲೆಂಟ್ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಪ್ರೊಫೆಷನ್, ಜಾಬ್ ಮಾಡೋದಿರ್ಬೋದು. ನೀವು ಅದನ್ನು ಮಾಡ್ತೀರಿ ಅಂತ ಹೇಳ್ತಿದ್ದಾರೆ. ಯು ಕ್ಯಾನ್ ಡೂ ದಿಸ್, ಆನ್ಸರ್ಸ್ ಅರೈವಿಂಗ್ ಅಂತೇಳಿ. ನೀವು ಇಷ್ಟ ತನಕ ತುಂಬ ನೀವು ಕ್ವಶನ್ ಕೇಳಿರ್ಬೋದು, ಅಥವಾ ತುಂಬ ದೇವರ ಹತ್ರ ನೀವು ಪ್ರಶ್ನೆ ಮಾಡಿರ್ಬೋದು ಈ ಹಿಂದೆ ನಿಮಗೆ ಆದ ನೋವುಗಳಿಗೋಸ್ಕರ, ಅಥವಾ ನಿಮ್ಮ ಬಂದ ಕಷ್ಟಗಳಿಗೋಸ್ಕರ. ಆದರೆ ಅದಕ್ಕೆ ಉತ್ತರ ಬರ್ತಾ ಇದೆ ಅಂತ ಇಲ್ಲಿ ಏಂಜಲ್ಸ್ ನಿಮಗೆ ಹೇಳ್ತಿದ್ದಾರೆ. ನೀವು ಇದನ್ನು ಮಾಡ್ತೀರಿ ಅಂತೇಳಿ. ಯಾಕಂದರೆ ನಿಮ್ಮಲ್ಲಿ ಈಗ ಅವೇಕನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ, ಬ್ಲಾಸಮಿಂಗ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಮ್ಯಾಸ್ಕ್ಯುಲೈನ್ಗೆ. ಇಲ್ಲೀಗ ನೀವು ನೆಗೆಟಿವ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗಿರ್ಬೋದು, ತುಂಬ ಕನ್ಫ್ಯೂಷನಲ್ಲಿ ಇದ್ದಿರ್ಬೋದು. ಆದರೆ ನಿಮ್ಮದು ಮುಂದೆ ಕ್ಯಾರಿಯರ್ ತುಂಬ ಫಾಸ್ಟಾಗಿ ಎಕ್ಸ್ಪಾನ್ಷನ್ ಆಗ್ತಿದೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮಗೆ ಒಂದು ಸ್ಟೆಬಿಲಿಟಿ ಬರ್ತದೆ ನಿಮಗೆ. ಸೊ ಇದೆಲ್ಲ ನೀವು ಪಾಸ್ಟನ್ನೆಲ್ಲ ಲೆಟ್ಗೋ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ರಿನ್ಯೂವಲ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಿಮಗೆ ಇಲ್ಲಿ ಚಕ್ರ ಆ್ಯಕ್ಟಿವೇಶನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅಂದರೆ ಲೋವರ್ ಚಕ್ರಸ್ ಆ್ಯಕ್ಟಿವೇಶನ್ ಮಾಡಿದ್ರಿಂದ ಬ್ಯಾಲೆನ್ಸ್ ಬರ್ತದೆ. ನಿಮ್ಗೆ ಏನಾದರೂ ಎನರ್ಜಿ ಬ್ಲಾಕ್ ಇರ್ಬೋದು, ಅಂದರೆ ಅಥವಾ ಹೆದರಿಕೆ ಇರ್ಬೋದು, ಅಥವಾ ಸ್ಟ್ರೆಂತ್ ಇಲ್ಲದೆ ಇದ್ದಿರ್ಬೋದು, ಅಥವಾ ನಿಮ್ಮದು ಕ್ರಿಯೇಟಿವಿಟಿ ನಿಮ್ಮದು ಬ್ಲಾಕ್ ಆಗಿರ್ಬೋದು. ಇದೆಲ್ಲ ನೀವು ಚಕ್ರ ಬ್ಯಾಲೆನ್ಸ್ ಮಾಡೋದ್ರಿಂದ ಇದೆಲ್ಲ ಎನರ್ಜೈಸ್ ಆಗ್ತದೆ. ಸೊ ಇಲ್ಲಿ ಚಕ್ರ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವೇನಾದರೂ ಚಕ್ರ ಬ್ಯಾಲೆನ್ಸ್ ಮಾಡದೇ ಇದ್ದರೆ ಚಕ್ರ ಬ್ಯಾಲೆನ್ಸ್ ಕಲಿಯಿರಿ ಅಂತೇಳಿ. ಇದು ಮ್ಯಾಸ್ಕ್ಯುಲೈನ್ಗೂ ಫೆಮಿನೈನ್ಗೆ ಚಕ್ರ ಬ್ಯಾಲೆನ್ಸ್. ಫೆಮಿನೈನ್ ಎನರ್ಜಿ ನಿಮಗೆ ಏನಂತ ಹೇಳಿದರೆ ಮ್ಯಾನಿಫೆಸ್ಟೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮಲ್ಲೊಂದು ಪ್ಯಾಷನ್ ಬರೋದಿದೆ. ಇದು ಯಾವ ರೀತಿ ಅಂತ ಹೇಳಿದರೆ, ನೀವು ಪ್ರೀತಿ ಮತ್ತು ದುಃಖ ಎರಡನ್ನೂ ನೀವು ಅಂದರೆ ಸಮಾನವಾಗಿ ತಗೊಂಡು ಹೋಗಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಎಬ್ ಆ್ಯಂಡ್ ಫ್ಲೋ, ಅಂದರೆ ಸೋಲ್ ಮರ್ಜ್ ಆಗ್ತದೆ ನಿಮ್ಮದು ಸ್ಪಿರಿಟ್, ಅಂದರೆ ಸ್ಪಿರಿಟ್ ಗೈಡ್ ಜೊತೆ, ಅಥವಾ ಹೈಯರ್ ರಿಯಾಮ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ 5D ಜೊತೆ ನೀವು ಎಸೆನ್ಷನ್ ಆಗೋರಿದ್ದೀರಿ. ಸೊ ನಿಮ್ಮಲ್ಲೊಂದು ಪ್ಯಾಷನ್ ಬರ್ತಾ ಇದೆ. ಇದು ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಪ್ಯಾಷನ್ ಬರ್ತಾ ಇದೆ. ನೀವು ನಿಮ್ಮ ಕನೆಕ್ಷನ್ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಮೋಸ್ಟ್ಲಿ ನೀವು ನಿಮ್ಮ ಮ್ಯಾಸ್ಕ್ಯುಲೈನ್ ಬಗ್ಗೆ ನಿಮ್ಗೇನಾದರೂ ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು, ಅಥವಾ ನಿಮ್ಮ ಮ್ಯಾಸ್ಕ್ಯುಲೈನ ನೀವು ದೂರ್ತಾ ಇದ್ದಿರ್ಬೋದು.
ಸೊ ಇಲ್ಲಿ ನೀವು ತುಂಬ ತಾಳ್ಮೆಯಲ್ಲಿ ಇರಬೇಕಾದ ತುಂಬ ಅಗತ್ಯ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ನೀವು ಒಬ್ಬರೇ ಇದ್ದಿರ್ಬೋದು, ಆದರೆ ಈಗ ನೀವು ನಿಮ್ಮಲ್ಲಿ ಏನೋ ಟಾಕ್ಸಿಕ್ಸ್ ಎನರ್ಜಿ ಇದೆಯಾ ಅಥವಾ ಟಾಕ್ಸಿಕ್ ರಿಲೇಷನ್ಶಿಪ್ ಇದೆಯಾ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಈಗ ನಿಮಗೆ ಕ್ಲಾರಿಟಿಯಲ್ಲಿ ಇದ್ದೀರಿ. ಅಂದರೆ ಈ ಜರ್ನಿ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿರ್ಬೋದು, ತುಂಬಾ ಮೆಡಿಟೇಷನ್ ಮಾಡ್ತಿರ್ಬೋದು, ತುಂಬ ತಾಳ್ಮೆಯಲ್ಲಿದ್ದೀರಿ, ತುಂಬಾ ದೇವರ ಬಗ್ಗೆ ನೀವು ಧ್ಯಾನ ಮಾಡ್ತಿರ್ಬೋದು ಫೆಮಿನೈನ್. ಸೊ ಇಲ್ಲಿ ಚಕ್ರ ಮೆಡಿಟೇಷನ್ ತುಂಬ ಇಂಪಾರ್ಟೆಂಟ್ ಫೆಮಿನೈನಿಗೂ. ನಿಮ್ಮ ಜೀವನದಲ್ಲೊಂದು ಹೊಸ ನಿಮಗೆ ತರಳೆ ಆ್ಯಕ್ಟಿವೇಶನ್ ಆಗ್ಬೋದು, ಅಥವಾ ಏನೋ ಒಂದು ನಿಮ್ಮದು ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ಬೋದು ನಿಮ್ಮದಿಲ್ಲಿ. ನಿಮಗಿಲ್ಲೊಂದು ಅಂದರೆ ನೀವೀಗ ತುಂಬ ಥಿಂಕ್ ಮಾಡ್ತಿರ್ಬೋದು, ಓವರ್ ಥಿಂಕ್ ಮಾಡ್ತಿರ್ಬೋದು. ಇಲ್ಲಿ ಓವರ್ ಥಿಂಕ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮೇಜರ್ ಕಾರ್ಡ್ ಬಂದಿದೆ, ಸನ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಜೀವನದಲ್ಲೊಂದು ಅಂದರೆ ಒಂದು ಅಬಂಡೆನ್ಸ್ ಬರೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಮದು ಸೋಲ್ ಮರ್ಜ್ ಆಗ್ತಿರ್ಬೋದು ನಿಮ್ಮದು, ಅಥವಾ ನಿಮ್ಮ ಮ್ಯಾಸ್ಕ್ಯುಲೈನದ್ದು 5Dಯಲ್ಲಿ ಸೋಲ್ ಮರ್ಜ್ ಆಗ್ತಿರ್ಬೋದು, ಅಥವಾ ನಿಮ್ಮ ಸೋಲು ಡಿವೈನ್ ಜೊತೆ ಮರ್ಜ್ ಆಗ್ತಿರ್ಬೋದು. ಇಲ್ಲಿ ತುಂಬ ಅಂದರೆ ಇಲ್ಲಿ ಹಾರ್ಟ್ ಚಕ್ರ, ಇಲ್ಲಿ ಚಕ್ರ ಬ್ಯಾಲೆನ್ಸ್ ತುಂಬ ಎಲ್ಲ ಕಡೆ ಚಕ್ರ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇದು ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ಸ್ಟೋನ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮದು ಡಿವೈನ್ ಮ್ಯಾಸ್ಕ್ಯುಲೈನ್ ಮತ್ತು ಫೆಮಿನೈನ್ ಎನರ್ಜಿ ತೆಗಿತಿದ್ದೇನೆ. ಎನರ್ಜಿ ವೈಸ್ ನೋಡಿ. ಜನರಲ್ ರೀಡಿಂಗ್, ಮ್ಯಾಸ್ಕ್ಯುಲೈನ್ ಎನರ್ಜಿ, ಹೋಲಿ ಗ್ರೇಲ್ ಕೋಡ್, ರಿಸೀವ್ ದ ಗಿಫ್ಟ್. ಫೆಮಿನೈನ್ಗೆ 4-4-2-2, ರಿಮೆಂಬರ್ ಯುವರ್ ಐಡೆಂಟಿಟಿ, ಯು ಕ್ಯಾನ್ ಡೂ ಇಟ್. ಜನರಲ್ ಆಗಿ ವೋಯೇಜರ್ಸ್ ಜರ್ನಿ, ಪಾಸ್ಟ್ ಲೈಫ್ ಹೀಲಿಂಗ್. ಕಾರ್ಡ್ ತೆಗಿತಿದ್ದೇನೆ ಡಿವೈನ್ ಮ್ಯಾಸ್ಕ್ಯುಲೈನ್ಗೆ 3 ಕಾರ್ಡ್. ಸ್ಟೆಬಿಲಿಟಿ, ಥರ್ಡ್ ಪಾರ್ಟಿ ಸಿಚುವೇಶನ್, ಪೇ ಅಟೆನ್ಷನ್ ಟು ದ ಸೈನ್ಸ್. ಫೆಮಿನೈನ್ಗೆ ಕಾನ್ಫ್ಲಿಕ್ಟ್ಸ್, ಮಿರರ್ ಸೆಲ್ಫ್, ಓಪನ್ ಯುವರ್ ಹಾರ್ಟ್, ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು. ಇಲ್ಲಿ ನಿಮಗೆ ಡಿವೈನ್ ಮ್ಯಾಸ್ಕ್ಯುಲೈನ್ಗೆ ಇಲ್ಲಿ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ನಿಮ್ಮ ಲೈಫಲ್ಲಿ ಈಗ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಿರ್ಬೋದು, ಅಥವಾ ನಿಮ್ಮ ಜೊತೆ ನಿಮ್ಮ ಪಾರ್ಟ್ನರ್ ಇರ್ಬೋದು, ಮ್ಯಾರೇಜ್ ಪಾರ್ಟ್ನರ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ ಇರ್ಬೋದು, ಅಥವಾ ನಿಮ್ಮದು ಜಾಬ್ ಇರ್ಬೋದು. ಥರ್ಡ್ ಪಾರ್ಟಿ ಅಂದರೆ ಜಾಬ್ ಸಹ ಥರ್ಡ್ ಪಾರ್ಟಿ ಆಗ್ತದೆ, ಅಥವಾ ಫೈನಾನ್ಸ್ ಪೊಸಿಷನ್ ಇರ್ಬೋದು. ಇದರಲ್ಲಿ ಸ್ಟೆಬಿಲಿಟಿ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮಗೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್, ಫೆದರ್ ಕಾಣಿಸ್ತಿರ್ಬೋದು, ನಂಬರ್ಸ್ ಕಾಣಿಸ್ತಿರ್ಬೋದು, ಕಾಮನ ಬಿಲ್ ಅಥವಾ ಯಾವುದೋ ಒಂದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ. ಸೊ ಗ್ರ್ಯಾಟಿಟ್ಯೂಡಲ್ಲಿ ಇರಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸಿಗೆ, ಗ್ರ್ಯಾಟಿಟ್ಯೂಡಲ್ಲಿ ಇರಿ ಅಂತೇಳಿ. ಅಂದರೆ ಇಲ್ಲಿ ನಿಮ್ಮದು ಗಿಫ್ಟ್ ಕೊಡ್ತಿದ್ದಾರೆ ಯೂನಿವರ್ಸ್, ಒಂದು ಹೋಲಿ ಗ್ರೇಲ್ ಕ್ರೇಡ್. ಅಂದರೆ ನಿಮ್ಮಲ್ಲಿರುವ ಇನ್ನರ್ ಮ್ಯಾಸ್ಕ್ಯುಲೈನ್ ಮತ್ತು ಫೆಮಿನೈನ್ ಪವರನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ಒಂದು ದೇವರು ನಿಮಗೊಂದು ಗಿಫ್ಟ್ ಕೊಡ್ತಿದ್ದಾರೆ. ಇದು ಅಂದರೆ ನೀವು ಡಿವೈನ್ ಮುಖಾಂತರ ನಿಮ್ಮಲ್ಲಿರೋ ಫೆಮಿನೈನ್ ಮತ್ತು ಮ್ಯಾಸ್ಕ್ಯುಲೈನ್ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಇದೊಂಥರ ಗಿಫ್ಟ್ ಅಂತಲೇ ಹೇಳ್ಬೋದು ನಿಮಗೆ. ಸೊ ಇಲ್ಲಿ ನಿಮಗೆ ನೀವು ಕೆಲವರು ಪಾಸ್ಟ್ ಲೈಫ್ ಹೀಲಿಂಗ್ ಕಲಿತಿರ್ಬೋದು. ಸೊ ಇದು ತುಂಬ ಇಂಪಾರ್ಟೆಂಟ್ ಅಂತ ಯೂನಿವರ್ಸ್ ಹೇಳ್ತಾರೆ. ಗ್ರ್ಯಾಟಿಟ್ಯೂಡಲ್ಲಿರಿ, ದೇವರು ನಿಮಗೆ ಏನು ಕೊಟ್ಟಿದ್ದಾರಾ ಅದರಲ್ಲಿ ಗ್ರ್ಯಾಟಿಟ್ಯೂಡಲ್ಲಿರಿ, ದೇವರಿಗೆ ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ಇಲ್ಲಿ ಫೆಮಿನೈನ್ ಎನರ್ಜಿ ಏನಂತ ಹೇಳಿದರೆ, ನೀವು ಯಾರು ಅನ್ನೋದನ್ನು ಫೆಮಿನೈನ್ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನೀವಿಲ್ಲಿ ತುಂಬಾ ನೀವು ಮ್ಯಾಸ್ಕ್ಯುಲೈನ್ ಬಗ್ಗೆ ತುಂಬ ಕೋಪದಲ್ಲಿರ್ಬೋದು, ಅಥವಾ ನಿಮಗೂ ಅವರಿಗೆ ಜಗಳ ಆಗಿರ್ಬೋದು. ಆದರೆ ಇಲ್ಲಿ ಯೂನಿವರ್ಸ್ ಹೇಳ್ತಾರೆ, ಅದು ನೀವೇನು ನಿಮ್ಮ ಮ್ಯಾಸ್ಕ್ಯುಲೈನ್ಗೆ ಬೈದ್ರೂ, ಅವರಿಗೆ ಪ್ರೀತಿ ತೋರಿಸಿದ್ರು, ಅದು ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿಯನ್ನೇ ತೋರಿಸ್ತದೆ. ಸೊ ಮಿರರ್ ಸೆಲ್ಫ್ ಅದು ನಿಮ್ಮದು ಮಿರರ್ ಆತ್ಮ. ಸೊ ಅವ್ರ ಮೇಲೆ ಅನ್ಕಂಡೀಷ್ನಲ್ ಲವ್ ಇರಲಿ ಅಂತ ಹೇಳ್ತಿದ್ದಾರೆ. ನಿಮಗೆ ಅನಿಸ್ತಿರ್ಬೋದು ಜರ್ನಿಯಲ್ಲಿ ತುಂಬ ಕಷ್ಟ, ನನ್ನ ಪಾರ್ಟ್ನರ್ ಇಲ್ಲ, ಜಗಳ ಆಗಿದೆ, ನಂಗೆ ತುಂಬಾ ಕಷ್ಟ ಆಗ್ತಿದೆ. ಆದರೆ ಯು ಕ್ಯಾನ್ ಡೂ ಇಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮನ್ನು ನೀವು ತಿಳ್ಕೊಳ್ಳಿ, ನೀವು ಯಾರು ಡಿವೈನ್ ಫೆಮಿನೈನ್ ಅಂತ ಹೇಳ್ತಿದ್ದಾರೆ. ಫೆಮಿನೈನ್ ಅಂದರೆ ಇದು ಶಕ್ತಿ ಎನರ್ಜಿ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಓಪನ್ ಯುವರ್ ಹಾರ್ಟ್ ಅಂತೇಳಿ, ಅಂದರೆ ಆ ನೋವಿನಿಂದ ಹೊರಗೆ ಬನ್ನಿ, ಗ್ರ್ಯಾಟಿಟ್ಯೂಡಲ್ಲಿರಿ. ಅಂದರೆ ನಿಮಗೆ ಕೆಲವರೆಲ್ಲ ಇಲ್ಲಿ ಪಾಸ್ಟ್ ಲೈಫ್ ಹೀಲಿಂಗ್ ನಿಮಗೆ ಗೊತ್ತಿರ್ಬೋದು, ಅಥವಾ ನಿಮಗೇನಾದರೂ ಹಿಂದಿನ ಜನ್ಮದ ನೆನಪಾಗ್ತಿದ್ರೆ ಅದನ್ನು ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಈ ಪಾಸ್ಟ್ ಲೈಫ್ ಹೀಲಿಂಗಿಂದ ನಮ್ಮ ಹಿಂದಿನ ಜನ್ಮದೆಲ್ಲ ಹೊರಗೆ ಬರ್ತದೆ, ನಮಗೇನೋ ಒಂದು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಲಿಕ್ಕೆ ಒಂದು ಮುಂದೆ ದಾರಿ ಆಗ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ಮ್ಯಾಸ್ಕ್ಯುಲೈನ್ಗೆ ಸ್ಟೆಬಿಲಿಟಿ ಬರೋದ್ರಲ್ಲಿದೆ. ಅಂದರೆ ನೀವು ಈಗ ತುಂಬ ಎಲ್ಲವನ್ನು ನೀವು ಕೆಲಸವನ್ನು
ನೀವು ತುಂಬ ನಿಮ್ಮದ್ರೆಲ್ಲ ಕ್ರಿಯೇಟಿವಿಟಿ ಇರ್ಬೋದು, ತುಂಬಾ ಟ್ಯಾಲೆಂಟ್ ಇರ್ಬೋದು, ತುಂಬಾ ಫಾಸ್ಟಾಗಿ ಮಾಡ್ತಿರ್ಬೋದು. ನಿಮಗೊಂದು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರುತ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಫೆಮಿನೈನ್ಗೆ. ಫೆಮಿನೈನ್ ನಿಮ್ಮ ಲೈಫಲ್ಲಿ ಕ್ರಿಯೇಟಿವಿಟಿ ನಿಮ್ಮದು, ಅಂದರೆ ನಿಮ್ಮಲ್ಲಿ ಟ್ಯಾಲೆಂಟ್ ನಿಮ್ಮಲ್ಲಿ ಏನಿದೆಯೋ ಅದು ಇನ್ನರ್ ನಿಮ್ಮದು, ಅಂದರೆ ಕ್ರಿಯೇಟಿವಿಟಿ ಎಕ್ಸ್ಪಾನ್ಷನ್ ಆಗ್ಬೋದು, ನಿಮ್ಮಲ್ಲಿ ಒಂದು ಹೊಸ ಚರಿಷ್ಮಾ ಬರ್ಬೋದು, ಒಂದು ಸ್ಟೆಬಿಲಿಟಿ ಬರ್ತದೆ, ನಿಮ್ಮದು ಲೈಫಲ್ಲಿ ಒಂದು ಫಾಸ್ಟ್ ಒಂದು ಮೂಮೆಂಟ್ ಬರ್ತದೆ, ಸ್ವಿಫ್ಟ್ ಚೇಂಜ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದು ರಿಲೇಷನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ಮ್ಯಾರೇಜ್ ಇರ್ಬೋದು, ಒಂದು ಸ್ವಿಫ್ಟ್ ಚೇಂಜ್ ಬರ್ತಾ ಇದೆ. ನಿಮ್ಮದು ಕ್ಯಾರಿಯರಲ್ಲೂ ಸ್ವಿಫ್ಟ್ ಚೇಂಜ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಮನ್ನು ನೀವೇ ಮಿರರ್ ಮಾಡ್ಕೊಳ್ತಿದ್ದೀರಿ. ನೀವೇನು ನಿಮ್ಮ ಪಾರ್ಟ್ನರಿಗೆ ಮ್ಯಾಸ್ಕುಲೈನ್ಗೆ ನೀವು ನೆಗೆಟಿವ್ ಎನರ್ಜಿಯಲ್ಲಿ ಇದ್ದೀರಾ, ಅದೇ ನಿಮ್ಮ ಪಾರ್ಟ್ನರು ಮಿರರ್ ಆಗ್ತದೆ. ಸೊ ಇಲ್ಲಿ ನೀವು ಓಪನ್ ಯುವರ್ ಹಾರ್ಟ್ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಗ್ರ್ಯಾಟಿಟ್ಯೂಡಲ್ಲಿ ಇರಿ ಅಂತೇಳಿ. ಇದು ಫೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.